ಓಕೆ, ಒಂದು ಕಡೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಅಂದರೆ ಕೆಲವರು ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ, ಮತ್ತೊಂದು ಕಡೆ ಕೆಲವರನ್ನ ಸಂಬಳದಿಂದ ಕೈ ಬಿಡಲಾಗುತ್ತೆ, ಹೊಸಬರನ್ನ ಸೇರಿಸ್ಕೊಳ್ಳಲಾಗುತ್ತೆ. ಹೇಳಿದ್ದೀನಿ ಯಾರೆಲ್ಲ ಮಂತ್ರಿ ರೇಸಲ್ಲಿದ್ದಾರೆ. ಮೊದಲಿಗೆ ಡಿ ಕೆ ಹರಿಪ್ರಸಾದ್ ಪರಿಷತ್ನಲ್ಲಿದ್ದಾರೆ. ಕಳೆದ ಬಾರಿನ ಅವರು ಆಗಬೇಕಾಗಿತ್ತು, ಬಟ್ ಮಧು ಬಂಗಾರಪ್ಪ ಅವರಿಗೆ ಸಿಕ್ಕ ಕಾರಣಕ್ಕಾಗಿ ಅವರು ಸಿಗಲಿಲ್ಲ. ಬಿಲ್ಲವ ಸಮುದಾಯಕ್ಕೆ ಸೇರಿದವರು. ಬಿಲ್ಲವ ಸಮುದಾಯ ಅಂತಂದರೆ ಈ ಪೂಜಾರಿ, ಈಡಿಗ ಇದೆಲ್ಲ ಒಂದೇ ಸಮುದಾಯಕ್ಕೆ ಬರುತ್ತೆ. ಆ ಸಮುದಾಯಕ್ಕೆ ಸೇರಿದವರು. ಆಮೇಲೆ ದೊಡ್ಡ ನಾಯಕರು ಕಾಂಗ್ರೆಸ್ನಲ್ಲಿ. ಅವ್ರಿಗಿರುವಂಥ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನಾನು ಮೂಲ ಕಾಂಗ್ರೆಸ್ಸಿಗ ಅಂತೇಳಿ. ಇನ್ನು ಅನಿಲ್ ಚಿಕ್ಕಮಾದು ಅವರ ಪುತ್ರ HD ಕೋಟೆ MLA ST. ಆದರೆ ಅನಿಲ್ ಚಿಕ್ಕಮಾದು ಡೌಟ್ ಇದೆ, ಯಾಕಂದರೆ ಆಲ್ರೆಡಿ ಅವರು ಹೇಳಿದರು ನಾನು ಮಾಡಲ್ಲ ನಿಮ್ಮನ್ನು ಅಂತೇಳಿ. ಯಾಕಂದರೆ ಆ ಭಾಗದಿಂದ ಚಾಮರಾಜನಗರದಿಂದ ಪುಟ್ಟರಂಗ ಶೆಟ್ಟಿ ಅವರಾದರೆ ಇವರಿಗೆ ಸ್ವಲ್ಪ ಡೌಟ್ ಇದೆ. ಇನ್ನು ಬಿ ನಾಗೇಂದ್ರ ಆಗೋದು ಬಹುತೇಕ ಪಕ್ಕ. ಯಾಕಂದರೆ ಆಲ್ರೆಡಿ ಅದನ್ನು ಮುಕ್ತವಾಗಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಇವರು ಕೂಡ ST ಸಮುದಾಯಕ್ಕೆ ಸೇರಿದಂಥವರು. ಇನ್ನು ಟಿ ರಘುಮೂರ್ತಿ ಚಳ್ಳಕೆರೆಯಿಂದ ರೇಸಲ್ಲಿದ್ದಾರೆ. ನೋಡಬೇಕು ಇವ್ರದ್ದು ಏನಾಗುತ್ತೆ ಅಂತೇಳಿ. ಯಾಕಂದರೆ ರಘುಮೂರ್ತಿ ಆಗುವಂಥ ಅಂದರೆ ಬೇರೆ ಬೇರೆ ಮಾನದಂಡಗಳನ್ನು ನೋಡ್ತಾರೆ. ಭಾಗ, ವಿಭಾಗ, ಜಾತಿ, ಪ್ರಾದೇಶಿಕತೆ ಎಲ್ಲ ನೋಡ್ತಾರೆ. ಇನ್ನು ವಿಜಯಾನಂದ್ ಕಾಶಪ್ಪನವರ್ ಇವರು ಭಾಳ ದೊಡ್ಡ ರೇಸಲ್ಲಿದ್ದಾರೆ. ಯಾಕಂದರೆ 2A ಇದೆಯಲ್ಲ, ಈ 2A ಹೋರಾಟಗಳಾಯ್ತಲ್ಲ, ಇವರ ತಂದೆ ಕಾಶಪ್ಪನವರು ಅಂತಿದ್ರು. ನೀವು SM ಕೃಷ್ಣ ಸರ್ಕಾರದ ಅವಧಿಯಲ್ಲಿ ನೀವು ನೋಡಿರ್ಬೋದು ಅವ್ರನ್ನ. ಒಂದು ಟೋಪಿ ಹಾಕ್ಕೊಂಡು ಅವ್ರದ್ದೇ ಆದ ಒಂದು ಗತ್ತಿತ್ತು. ಈ ಪಂಚಮಸಾಲಿ ಮಠಗಳನ್ನು ನಿರ್ಮಾಣ ಮಾಡಿದರು, ಸ್ವಾಮೀಜಿಗಳನ್ನು ಅಲ್ಲಿ ನಿಯುಕ್ತಿಗೊಳಿಸಿದರು. ಆ ಮೂಲಕ ಪಂಚಮಸಾಲಿ ಈಗ 2A ವರ್ಗ ಹೋರಾಟ ಆಗ್ತಾ ಇದೆಯಲ್ಲ, ಇವರ ತಂದೆಯವರ ಕಾರಣದಿಂದಾಗಿ ಅದು ಆಗ್ತಿರೋದು. ಅರ್ಥ ಆಯ್ತಾ? ಕಾಶಪ್ಪನವರ ಕಾರಣದಿಂದಾಗಿ ಆಗ್ತಿರೋದು. ಇವರು ಅದನ್ನು ಈಗ ಮುನ್ನಡೆಸ್ತಾ ಇದ್ದಾರೆ. ನಿಮ್ಗೆ ಅನಿಸಿರ್ಬೋದು ಅವತ್ತು BJP ಸಂದರ್ಭದಲ್ಲಿ ಕೂಡ ಅಲ್ಲಿ ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ತಾಯಿದ್ರು, ಆಮೇಲೆ ಮುರುಗೇಶ್ ನಿರಾಣಿ ಇರ್ತಾಯಿದ್ರು. ಅದು BJP ಓರಿಯೆಂಟೆಡ್ ಏನು ಪ್ರತಿಭಟನಾ ಅಂತ ಹೇಳಿದಾಗ ಆಮೇಲೆ ಮೃತ್ಯುಂಜಯ ಸ್ವಾಮೀಜಿ ಇರ್ತಾಯಿದ್ರು. ಅದರ ಹಿಂದೆ ಇವರಿದ್ದರು, ವಿಜಯಾನಂದ ಕಾಶಪ್ಪನವರು. ಅಲ್ಲಿ ಕಾಂಗ್ರೆಸ್ BJPಗಿಂತ ಹೆಚ್ಚಾಗಿ ಇವರ ಮುತುವರ್ಜಿ ಇದ್ದದ್ದು 2A ಪಂಚಮಸಾಲಿ ಲಿಂಗಾಯತರಿಗೆ ಸಿಗಬೇಕು ಅಂತ ಹೇಳಿ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇವರ ಪತ್ನಿ ವೀಣಾ ಕಾಶಪ್ಪನವರು ಕೊಪ್ಪಳದಿಂದ ದೊಡ್ಡ ಮಟ್ಟದ ಹೋರಾಟದಲ್ಲಿದ್ದರು. MP ಸೀಟ್ ಸಿಗಬೇಕು ಅಂತೇಳಿ ಸಿಗಲಿಲ್ಲ. ಆದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಕೊಟ್ಟಿದ್ದರು, ಅವ್ರಿಗೆ ಗೆಲ್ಲಲಿಲ್ಲ. ಈ ಬಾರಿ 10 ಕರೆದು ರಂಪ ಭಾಳ ಆಗಿತ್ತು, ಅವರಿಗೆ ಸಿಗಲಿಲ್ಲ. ಅದೇ ಕಾರಣಗಳಿಟ್ಕೊಂಡು ಈ ಬಾರಿ ಇವರಿಗೆ ಸಿಗುತ್ತಾ ಅನ್ನುವಂಥ, ಅಂದರೆ ಆ ಫ್ಯಾಮಿಲಿ ಕೊಡಬೇಕು ಅಂತೇಳಿ ಬರುತ್ತೇನೋ ಗೊತ್ತಿಲ್ಲ, ಏನಾಗುತ್ತೆ. ಇನ್ನು ವಿನಯ್ ಕುಲಕರ್ಣಿ ಧಾರವಾಡ. ವಿನಯ್ ಕುಲಕರ್ಣಿ 13-18 ಅವಧಿಯಲ್ಲಿ ಮಂತ್ರಿ ಆಗಿದ್ದರು. ಸಿದ್ದರಾಮಯ್ಯನವರು ಇವರ ಬಗ್ಗೆ ಭಾಳ ನಿರೀಕ್ಷೆ ಇಟ್ಟಿದ್ದರು. ಆ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಇವರ ಬಗ್ಗೆ ಭಾಳ ನಿರೀಕ್ಷೆ ಇಟ್ಟಿದ್ದರು. ಇವರು ಅಷ್ಟೇ ಒಂದು ದೊಡ್ಡ ಡೈರಿ ನಡೆಸ್ತಾರೆ. ಅಲ್ಲೊಂದು 2,000 ಎಮ್ಮೆ ಇರಬೇಕು. ಭಯಂಕರ ಡೈರಿ ಅದು. ನಿಜವಾಗ್ಲೂ ನೀವು ಪಕ್ಷಭೇದ ಮಾಡ್ತಾದ್ರೆ ಆ ಡೈರಿಯನ್ನೊಮ್ಮೆ ನೋಡಬೇಕು. ಆ ಥರ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಇವ್ರದ್ದೆಲ್ಲ ಒಂದು ಕೊಲೆ ಕೇಸೆಲ್ಲ ಬಂದಿತ್ತು, ಹಾಗಾಗಿ ಜೈಲಿಗೆಲ್ಲ ಹೋಗಿ ಬಂದರು. ಹಾಗಾಗಿ ಇವರಿಗೆ ಟಿಕೆಟ್ ಸಿಗೋದೇ ಡೌಟ್ ಆಗಿತ್ತು. ಈಗ ಹೆಂಗೆ ಆಮೇಲೆ ಈ ಹಿಂದೆ ಒಬ್ಬರಿಗೆ ಏನೋ ಒಂದು ಡಾಕ್ಟ್ರಿಗೆ ಹೊಡೆದಿದ್ದಂಥ ವಿಜುವಲ್ಗಳೆಲ್ಲ ಭಾಳ ಇದಾಗಿತ್ತು. ಸ್ವಲ್ಪ ದಾವಣಗೆರೆ ಇಮೇಜ್ ಸ್ವಲ್ಪ ಇದೆ. ಬಹುಶಃ ಅದನ್ನೆಲ್ಲ ಅವರು ಬದಿಗಿಟ್ಟು ಒಂದು ರಾಜಕಾರಣಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ, ಉದ್ಯಮಿ ಕೂಡ ಇದ್ದಾರೆ. ಆ ಭಾಗದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಅತ್ಯುತ್ತಮವಾದಂಥ ಲಿಂಗಾಯತ ಲೀಡರ್ ಸಿಗೋದ್ರಲ್ಲಿ ಅನುಮಾನ ಇಲ್ಲ. ಬಟ್ ಇದೇ ಕ್ಯಾರೆಕ್ಟರ್ಗಳನ್ನು ಮುಂದುವರಿಸ್ಕೊಂಡು ಹೋದರೆ ತುಂಬ ದಿವಸ ಅದು ವರ್ಕೌಟ್ ಆಗಲಿಕ್ಕಿಲ್ಲ. ಇನ್ನು ಬಿ ಆರ್ ಪಾಟೀಲ್ರು ಅಂದರೆ ಹಳೆ ದೋಸ್ತು, ಸಿದ್ದರಾಮಯ್ಯನವರ ಹಳೆ ದೋಸ್ತು. ಮಜಾ ಏನಪ್ಪ ಅಂತಂದರೆ ಯಡಿಯೂರಪ್ಪನವ್ರ ಜೊತೆ KJPಗೂ ಹೋಗಿದ್ರು, ಗೆದ್ದರು ಕೂಡ. ಆಮೇಲೆ ಸಿದ್ದರಾಮಯ್ಯನವ್ರ ಜೊತೆ ಇರುವಂಥವರು. ಸಿದ್ದರಾಮಯ್ಯನವರನ್ನು ಇವ್ರದ್ದು ಸಿದ್ದರಾಮಯ್ಯನವ್ರದ್ದೆಲ್ಲ ಭಾಳ ಅದ್ಭುತವಾದ ಒಂದು ಕಾಂಬಿನೇಷನ್ ರೀ. ಈ ಬಿ ಆರ್ ಪಾಟೀಲಲ್ಲಿದ್ದಾರಲ್ಲ, ಅವರೆಲ್ಲ ಕಾಂಜಿ ಪಿಂಜಿ ಅಲ್ಲ ಅವರೆಲ್ಲ. ನೀವೇನೇ ರಾಜಕೀಯದಲ್ಲಿ ಕೆಲವು ಗ್ರೇಟೆಸ್ಟ್ ವ್ಯಕ್ತಿತ್ವಗಳಿರುತ್ತೆ. ಇವರೆಲ್ಲ ನಿಮಗೆ ಆಸೆ, ದುಡ್ಡು ಕೊಡ್ತೀನಿ, ಮತ್ತೊಂದು ಕೊಡ್ತೀನಿ, ಹೀಗೆಲ್ಲ ತಲೆಬಾಗೋರಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಇವರಿಗೆಲ್ಲ ಬಹಳ ಬೆಲೆ ಕೊಡ್ತಾರೆ. ಆಮೇಲೆ ಇವರು ಕೂಡ ಬಹಳ ಪಾಸಿಟಿವ್ ಆಗಿ ಟೀಕೆ ಮಾಡುವಂಥ ಅರ್ಹತೆಯನ್ನು ಕೂಡ ಹೊಂದಿದ್ದಾರೆ.
ಈಗ ಬೇರೆ ಯಾರಾದರೂ ಎಮ್ ಎಲ್ ಎಗಳಿಗೆ ದುಡ್ಡು ಸಿಗ್ತಾ ಇಲ್ಲ ರೀ ಅಂತ ಬಿ ಆರ್ ಪಾಟೀಲ್ ಬದಲು ಬೇರೆ ಯಾವನಾದರೂ ಹೇಳಿದರೆ ಸಿದ್ದರಾಮಯ್ಯ ಹೊಡಿರಿ ಕಪಾಳಕ್ಕೆ ಅಂತ ಹೇಳ್ಬಿಡ್ತಾ ಇದ್ರೇನು ಸಿದ್ದರಾಮಯ್ಯನವರು. ಬಟ್ ಬಿ ಆರ್ ಪಾಟೀಲ್ ಅವರನ್ನೆಲ್ಲ ಹಂಗೆಲ್ಲ ಹೇಳಕ್ಕೆ ಬರಲ್ಲ, ಯಾಕಂದರೆ ಅವರ ಇಮೇಜ್ ಅಷ್ಟು ಚೆನ್ನಾಗಿದೆ. ನಾವು ಪದೇ ಪದೇ ಎಲ್ಲರನ್ನು ತೋರಿಸ್ತಾ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರುತ್ತೆ. ಅಂದರೆ ಯಾವತ್ತೂ ಕೂಡ ಈ ಭ್ರಷ್ಟಾಚಾರಿಗಳು ದುಡ್ಡು ತಿಂದವರನ್ನೇ ತೋರಿಸೋ ಹೊರತಾಗಿ ಇಂಥವ್ರು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ ಅಂತೇಳಿ ಬಿ ಆರ್ ಪಾಟೀಲ್. ಆಮೇಲೆ ಸಮ್ಟೈಮ್ಸ್ ಏನಾಗುತ್ತೆ, ಅವರು ಮಿನಿಸ್ಟರ್ ಆದಾಗಲೂ ಕೂಡ ಸ್ವಲ್ಪ ಎಗ್ರೆಸಿವ್ ಆಗಬೇಕಾಗುತ್ತೆ. ಮಿನಿಸ್ಟ್ರ್ ಅಂದ ತಕ್ಷಣ ಎಗ್ರೆಸಿವ್ ನಿರೀಕ್ಷೆ ಮಾಡ್ತೀವಿ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದವ ಯಾರೇ ಆಗಲಿ, ಈಗ ಹಿಂದೆ ಅರಗ ಜ್ಞಾನೇಂದ್ರ ಇದ್ದಾಗಲೂ ಕೂಡ ವ್ಯಕ್ತಿತ್ವಗಳು ಭಾಳ ಅದ್ಭುತ ಇರ್ಬೋದು. ಪರಮೇಶ್ವರ್ ಆದಾಗಲೂ ಕೂಡ ವ್ಯಕ್ತಿತ್ವಗಳು ಭಾಳ ಅದ್ಭುತ ಅವ್ರದ್ದೆಲ್ಲ, ಸಂಭಾವಿತರವರೆಲ್ಲ. ಹಾಗಂತ ನೀವು ಮೇಂಟೈನ್ ಮಾಡ್ತಿರೋದು ಯಾವುದನ್ನು, ಗೃಹ ಇಲಾಖೆ ಕಳ್ಳ ಕಾಕೋರೆಲ್ಲ ನಿಮ್ಮ ಅಂಡ್ರಲ್ಲಿ ಬರ್ತಾರೆ. ಅವ್ರ ಹತ್ರ ನೀವು ಸೊಫೆಸ್ಟಿಕೇಟೆಡ್ ಆಗಿ ಮಾತಾಡಬಾರ್ದು. ಅವ್ರ ಹತ್ರ ಖದರ್ರಾಗೇ ಇರಬೇಕು. ಒಬ್ಬ ಪೊಲೀಸ್ ಆಫೀಸರ್ ಇದ್ದವನು ಖದರ್ರಾಗಿರ್ಬೇಕು. ಅವನು ಪೆಕ್ರ ಥರ ಇದ್ರೆ ನಮಗೆ ಇಷ್ಟ ಆಗಲ್ಲ. ಅದು ಜನಮಾನಸದಲ್ಲಿ ಇರುವಂಥದ್ದು. ಸೊ ಹಾಗೆ ಇವರಿಗೆಲ್ಲ ಮಂತ್ರಿ ಆದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಆಗದೇ ಇರಲಿ ಅಂತ ಒಳ್ಳೆ ಮಂತ್ರಿಗಳಾಗಲಿ. ಬಿ ಕೆ ಸಂಗಮೇಶ್, ಭದ್ರಾವತಿ, ಲಿಂಗಾಯತರು, ಕಾಂಗ್ರೆಸ್ ಎಮ್ ಎಲ್ ಎ, ಇವ್ರಿಗಾಗಿ ಪಾಪ ಒಂದು ಟೈಮಲ್ಲಿ ಇದೇ ಸಿದ್ದರಾಮಯ್ಯನವರು ಸಿ ಎಮ್ ಇಬ್ರಾಹಿಮ್ಗೆ ಒಂದು ಟಿಕೆಟ್ ಕೊಡಬೇಕು ಅಂತೇಳಿ ಇವರಿಗೆ ಟಿಕೆಟ್ ತಪ್ಪಿಸಿ ಸಿ ಎಮ್ ಇಬ್ರಾಹಿಂ ಕೊಟ್ಟು, ಸಿ ಎಮ್ ಇಬ್ರಾಹಿಂ ಸೋತು, ಸಂಗಮೇಶ್ ಒಂದು ರೀತಿಯಲ್ಲಿ ಸೈಡ್ಲೈನಲ್ಲಿ ಆಗಿ ಈಗ ಮತ್ತೆ ರೇಸಲ್ಲಿದ್ದಾರೆ. ಅಜಯ್ ಸಿಂಗ್ ನೋಡಿ, ಅಜಯ್ ಸಿಂಗ್ ಮತ್ತು ಪ್ರಿಯಾಂಕರ್ಗೆ ಜೊತೆಯಾಗಿ ಹೇಗೆ ಇವರ ತಂದೆ ಧರ್ಮ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಹೇಗೆ ಫ್ರೆಂಡ್ಸೋ, ಅವರ ಮಕ್ಕಳು ಕೂಡ ಫ್ರೆಂಡ್ಸ್. ಯಾರು? ಅಜಯ್ ಸಿಂಗ್ ಮತ್ತು ಪ್ರಿಯಾಂಕರ್ಗೆ 3 ಬಾರಿ ಗೆದ್ದರು, ಇವರು 3 ಬಾರಿ ಗೆದ್ದರು. ಪ್ರಿಯಾಂಕರ್ಗೆ 2ನೇ ಬಾರಿನೇ ಮಂತ್ರಿ ಆಗಿಬಿಟ್ರು. ಎರಡನೇ ಬಾರಿನ ಫಸ್ಟ್ ಟೈಮ, ಬಟ್ 2 ಸಲ ಮಂತ್ರಿ ಆದರು. 3 ಬಾರಿಯಲ್ಲಿ 2 ಬಾರಿ ಮಂತ್ರಿ ಆದರು. ಫಸ್ಟ್ ಟೈಮೇ ಮಂತ್ರಿ ಆದರು. ಇವರು ಪಾಪ 3 ಬಾರಿ ಗೆದ್ದರು ಕೂಡ, ಇವರು ಕೂಡ ಮುಖ್ಯಮಂತ್ರಿ ಮಗನೇ, ಇವ್ರಿಗಾಗಲೇ ಇಲ್ಲ. ಇರಲಿ, ಅವಕಾಶ ಏನಾದರೂ ಗೊತ್ತು. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ ಮುಸ್ಲಿಂ ಇರ್ಬೋದು, ಆದರೆ ಈಗ ಸಾಧಾರಣವಾಗಿ ಮುಸ್ಲಿಂ ಅಭ್ಯರ್ಥಿಗಳು ಅಂತ ಹೇಳಿದಾಗ ಅವರ ಭಾಷೆ ಒಂಥರ ಬೇರೆ ಕನ್ನಡ ಇರುತ್ತೆ. ಬಟ್ ತನ್ವೀರ್ ಸೇಠ್ ಹಂಗಲ್ಲ. ಎಜುಕೇಷನ್ ಬಗ್ಗೆ ಅತ್ಯದ್ಭುತವಾದಂಥ ಒಂದು ನಾಲೆಜ್ ಹೊಂದಿರುವಂಥ ನಾಯಕ ನನ್ನ ಪ್ರಕಾರ. ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ನಾವು ಅವರಿಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಹಾಕ್ತಾಯಿದ್ವಿ. ತನ್ವೀರ್ ಸೇಠ್ ಅವರಿಗೆ ಸಮರ್ಥವಾಗಿ ನಿಭಾಯಿಸಬಲ್ಲ, ಯಾವುದೇ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ. ಮತ್ತು ತನ್ವೀರ್ ಸೇಠ್ಗಿರುವಂಥ ಒಂದು ಕೆಪಾಸಿಟಿ ಏನಪ್ಪ ಅಂತಂದರೆ ಎಲ್ಲರನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಇದೆ. ಆದರೆ ಒಮ್ಮೊಮ್ಮೆ ಏನಾಗುತ್ತೆ ನೋಡಿ, ಜಮೀರ್ ಅಹ್ಮದ್ ಖಾನ್ ಥರ ಸಾಧ್ಯ ಇಲ್ಲ. ಅಂದರೆ ಈ ಜಮೀರ್ ಅಹ್ಮದ್ ಖಾನ್ ಎಲ್ಲ ಹೆಂಗೆ ಅಂತಂದರೆ ಆ ಒಂದು ನುಗ್ಗೋ ಪ್ರವೃತ್ತಿ ಇದೆಯಲ್ಲ, ಮುಸ್ಲಿಮರನ್ನು ಒಗ್ಗೂಡಿಸಿ ಅಲ್ಲೊಂದು ಡಯಲಾಗ್ ಹೊಡೆದು ಮತ್ತೊಂದು ಮಾಡಿ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ಪೀಚ್ ಮಾಡಿ, ಹಾಗಂತ ಅವರ ಸ್ಟೈಲ್ ಬೇರೆ, ಯು ಟಿ ಖಾದರ್ ಸ್ಟೈಲ್ ಬೇರೆ, ಹ್ಯಾರಿಸ್ ಸ್ಟೈಲ್ ಬೇರೆ, ರಿಜ್ವಾನ್ ಅರ್ಷದ್ ಸ್ಟೈಲ್ ಬೇರೆ, ಇವ್ರ ಸ್ಟೈಲ್ ಬೇರೆ. ಇವರು ಕೂಡ ಮಂತ್ರಿಯಾಗಿ ಅದ್ಭುತ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಇವರೆಲ್ಲ ರೇಸಲ್ಲಿದ್ದಾರೆ. ಈಗ